NIA ರಾಷ್ಟ್ರೀಯ ತನಿಖಾ ದಳ ಇದಕ್ಕೆ ಸಂಬಂಧಪಟ್ಟ ಹಾಗೆ ರಾಜ್ಯದ ಒಂದು ಸುದ್ದಿ ಇದೆ. ನಿಷೇಧಿತ PFIಗೆ ಸೇರಿದ್ದಾರೆ ಎನ್ನಲಾದ 7 ಮಂದಿಯನ್ನ NIA ರಾಷ್ಟ್ರೀಯ ತನಿಖಾ ದಳ ತನ್ನ ವಶಕ್ಕೆ ಪಡೆದುಕೊಂಡಿದೆ. ಬಳ್ಳಾರಿಯಲ್ಲಿ ವಶಕ್ಕೆ ಪಡೆದಂಥ ಅಧಿಕಾರಿಗಳು ಕಾನೂನು ವಿದ್ಯಾರ್ಥಿ ಶಮೀವುಲ್ಲಾ ಕೂಡ ವಶಕ್ಕೆ. ಬೆಂಗಳೂರಿನಲ್ಲಿ ಅಧ್ಯಯನ ಮಾಡ್ತಾ ಇದ್ದ ಬಳ್ಳಾರಿಯ ಸಮೀವುಲ್ಲಾ ರೂಮ್ನಿಂದ 7 kg ಸೋಡಿಯಂ ನೈಟ್ರೇಟ್ ವಶಪಡಿಸಿಕೊಳ್ಳಲಾಗಿದೆ. ಬ್ಯಾಡರಹಳ್ಳಿಯ ಪ್ರಕೃತಿ ನಗರದಲ್ಲಿ ವಾಸವಿದ್ದ ಸಮೀವುಲ್ಲಾ, ಬೆಂಗಳೂರಿನ ಬ್ಯಾಡರಹಳ್ಳಿಯಲ್ಲಿ ವಾಸವಿದ್ದ ಸಮೀವುಲ್ಲಾ, PFIನ ಸುಲೇಮಾನ್ ಮನೆಯಲ್ಲೂ ಶೋಧ ಕಾರ್ಯ. ಸುಲೇಮಾನ್ PFIನ ಮಾಜಿ ಪ್ರಧಾನ ಕಾರ್ಯದರ್ಶಿ, ಅಫ್ಘಾನಿಸ್ತಾನಕ್ಕೆ ತೆರಳಲು ಪ್ಲಾನ್ ಮಾಡಿದರು ಎನ್ನಲಾಗಿದೆ. ಅಲ್ಲಿಂದ ಕಾನೂನು ಬಾಹಿರ ಚಟುವಟಿಕೆ ಕೈಗೊಳ್ಳಲು ಒಂದು ಸಂಚನ್ನು ರೂಪಿಸಿದರು. ಒಟ್ಟು 7 ಮಂದಿಯನ್ನು ವಶಕ್ಕೆ ಪಡೆಯಲಾಗಿದೆ. 7 kg ಸೋಡಿಯಂ ನೈಟ್ರೇಟ್ ನಿಮಗೆ, ನೀವು ಸೈನ್ಸ್ ಸ್ಟೂಡೆಂಟ್ ಆಗಿದ್ದರೆ ನಿಮಗೆ ಅದರ ಬಗ್ಗೆ ಮಾಹಿತಿ ಇರುತ್ತೆ. ಸೋಡಿಯಂ ನೈಟ್ರೇಟ್ಗೆ ಸ್ವಲ್ಪ ನೀರು ತಾಗಿಸಿದ್ರೆ ಸಾಕು, ಢಮ್ ಅಂದುಬಿಡುತ್ತೆ. ಅಂದರೆ ಭಾಳ ಮುಖ್ಯವಾಗಿ ಸೋಡಿಯಂ ನೈಟ್ರೇಟನ್ನು ಬಾಂಬ್ ಬಳಕೆಗೆ ಬಳಸಲಾಗುತ್ತೆ. 7 kg ಅಂದರೆ ಭಾಳ ದೊಡ್ಡ ಸ್ಫೋಟ ಮಾಡ್ಬೋದು ಸೋಡಿಯಂ ನೈಟ್ರೇಟ್ನಲ್ಲಿ. ಬೆಂಗಳೂರಿನ ಬ್ಯಾಡರಹಳ್ಳಿಯಲ್ಲಿ ಇದ್ದಂತೆ ಸಮೀವುಲ್ಲಾ. NIA ರಾಷ್ಟ್ರೀಯ ತನಿಖಾ ದಳದ ಬಗ್ಗೆ ಒಂದು ಅಪಾರವಾದಂಥ ವಿಶ್ವಾಸ, ಧೈರ್ಯ ಇಡೀ ಭಾರತೀಯರಿಗಿದೆ. ಸೊ ಹಾಗಾಗಿ ಸಮೀವುಲ್ಲಾ ರೂಮ್ನಿಂದ 7 kg ಸೋಡಿಯಂ ನೈಟ್ರೇಟ್ ವಶಪಡಿಸಿಕೊಳ್ಳಲಾಗಿದೆ. ಬ್ಯಾಡರಹಳ್ಳಿಯ ಪ್ರಕೃತಿ ನಗರದಲ್ಲಿ ವಾಸವಿದ್ದ ಸಮೀವುಲ್ಲಾ. ಮತ್ತೊಂದು ಕಡೆ ಬೆಂಗಳೂರಿನಲ್ಲಿ 22 ಕಡೆ ಹಾಗೂ ಬಳ್ಳಾರಿಯಲ್ಲಿ 12 ಕಡೆ ರೈಡ್ ಮಾಡಿದ್ದಾರೆ. ಬಳ್ಳಾರಿಯಿಂದ ರೇಣುಕಾರಾಧ್ಯ, ನಮ್ಮ ಪ್ರತಿನಿಧಿ ರೇಣುಕಾರಾಧ್ಯ ಬಳ್ಳಾರಿಯಿಂದ ನೇರ ಸಂಪರ್ಕದಲ್ಲಿದ್ದಾರೆ. ಮತ್ತೊಂದು ಕಡೆ ನಾಗರಾಜ್ ನೇರ ಸಂಪರ್ಕದಲ್ಲಿದ್ದಾರೆ. ರೇಣುಕಾರಾಧ್ಯ, ಮೊದಲು ನಿಮ್ಮ ಬಳಿಗೆ ಹೋಗ್ತೀನಿ, ಆ ನಂತರ ನಾಗರಾಜ್ ಬಳಿ ಬರ್ತೀನಿ. ಒಂದು, ಈಗ ರಿಪಬ್ಲಿಕ್ ಕನ್ನಡಗೆ ಸ್ವಿಚ್ ಆನ್ ಆಗಿದ್ದರೆ ನಮ್ಮ ವೀಕ್ಷಕರು, ಅವರಿಗೆ ಇವತ್ತಿನ ಬಳ್ಳಾರಿಯಲ್ಲಿ NIA ದಾಳಿ ಏನಿದೆ ಮತ್ತು ಯಾರನ್ನೆಲ್ಲ ವಶಕ್ಕೆ ಪಡೆಯಲಾಗಿದೆ, ಇದರ ಲೇಟೆಸ್ಟ್ ಅಪ್ಡೇಟ್ ಏನು ಕೊಡ್ತೀರಿ ರೇಣುಕಾರಾಧ್ಯ? ಖಂಡಿತ ಜಯಪ್ರಕಾಶ್ ಶೆಟ್ಟಿ, ಬಳ್ಳಾರಿಯಲ್ಲಿ ಇದು ಮೊದಲನೇ ರೈಡ್ ಅಲ್ಲ, ಕಳೆದ ತಿಂಗಳ ಕೂಡ ಒಂದು ರೈಡ್ ಆಗಿತ್ತು. ಈ ತಿಂಗಳ ಆರಂಭದಲ್ಲೂ ಕೂಡ ಒಂದು NIA ದಾಳಿ ಆಗಿತ್ತು. ಈಗ ಮತ್ತೊಂದು ದಾಳಿ ಆಗಿರ್ತಕ್ಕಂಥದ್ದು. ಕಳೆದ ತಿಂಗಳು ಹೈದರಾಬಾದ್ನ ವ್ಯಕ್ತಿಯೊಬ್ಬ ಬಳ್ಳಾರಿಯಲ್ಲಿ ಬಂದು ನಕಲಿ ಆಧಾರ್ ಕಾರ್ಡ್ ಅನ್ನ ಮಾಡಿಸಿಕೊಂಡು ಬಳ್ಳಾರಿಯ ಕೌಲ್ ಬಜಾರ್ ಪ್ರದೇಶದಲ್ಲಿ ವಾಸವಾಗಿದ್ದ. ಆತನಿಗೆ ನಿಷೇಧ ಸಂಘಟನೆಗಳ ಜೊತೆಗೆ ಲಿಂಕ್ ಇತ್ತು, ಹೀಗಾಗಿ ಆತನನ್ನ ವಶಕ್ಕೆ ಪಡೆದಿದ್ರು. ಅದಾದ ಬಳಿಕ ಕೋಟಾ ನೋಟ್ನ ವಿಚಾರವಾಗಿ NIA ದಾಳಿ ಮಾಡಿ 19 ವರ್ಷದ ಯುವಕನನ್ನ ವಶಕ್ಕೆ ಪಡೆದಿತ್ತು. ಇವತ್ತು ಅತಿ ದೊಡ್ಡ ರೈಡ್ ಅಂತ ಹೇಳಿದ್ರೆ ತಪ್ಪಾಗಿಲ್ಲ. ಬಳ್ಳಾರಿ ಇತಿಹಾಸದಲ್ಲಿ 9 ಕಡೆಗಳಲ್ಲಿ NIA ರೈಡ್ ಆಗಿರ್ತಕ್ಕಂಥದ್ದು ಇದೇ ಮೊದಲನೇ ಬಾರಿಗೆ. ಇಲ್ಲಿ ಇವತ್ತು ಯಾಕೆ ರೈಡ್ ಆಗಿದೆ ಅನ್ನೋದನ್ನ ನೋಡೋದಾದ್ರೆ, ನಿಷೇಧಿತ ಸಂಘಟನೆಗಳ ಜೊತೆಗೆ ಹಲವು ಯುವಕರ ಲಿಂಕ್ ಇತ್ತು, ಜೊತೆಗೆ ದೇಶದ್ರೋಹಿ ಕೃತ್ಯಗಳಿಗೆ ಸಂಚನ್ನು ರೂಪಿಸಿದ್ರು ಅನ್ನುವ ನಿಟ್ಟಿನಲ್ಲಿ ಈ ಒಂದು ದಾಳಿಯನ್ನ ಮಾಡಿದ್ದಾರೆ ಅಂತ ಈಗಾಗಲೇ ಗೊತ್ತಾಗಿರ್ತಕ್ಕಂಥದ್ದು. ಬಳ್ಳಾರಿಯ ಕೌಲ್ ಬಜಾರ್ ಪ್ರದೇಶ ಜೊತೆಗೆ ಜಾಗೃತಿ ನಗರ ಸೇರಿದಂತೆ ಬೇರೆ ಬೇರೆ ಕಡೆ ದಾಳಿಯಾಗಿದೆ. ಬೆಳಗ್ಗೆ 4 ಗಂಟೆಯಿಂದಲೇ ಈ ಒಂದು ದಾಳಿಯನ್ನ ಮಾಡಿ ಈಗಾಗಲೇ ದಾಳಿಯನ್ನು ಕೂಡ ಅಂತ್ಯಗೊಳಿಸಿದ್ದಾರೆ NIA ಅಧಿಕಾರಿಗಳು. ಈಗ ಸಿಕ್ಕಿರ್ತಕ್ಕಂಥ ಮಾಹಿತಿಯ ಪ್ರಕಾರ ಸುಮಾರು 10 ಯುವಕರನ್ನ NIA ಅಧಿಕಾರಿಗಳು ವಶಕ್ಕೆ ಪಡೆದುಕೊಂಡಿದ್ದಾರೆ. ಆದ್ರೆ ಅವರನ್ನ ಅಧಿಕೃತವಾಗಿ ಅರೆಸ್ಟ್ ಅಂತ ಇಲ್ಲಿಯವರೆಗೂ ಹೇಳಿಲ್ಲ. ಯಾಕಂದ್ರೆ ಸಂಜೆಯವರೆಗೂ ಕೂಡ ಅವರನ್ನ ವಿಚಾರಣೆ ಮಾಡ್ತಾರೆ. ಆ ವಿಚಾರಣೆ ಬಳಿಕ NIA ತಂಡ ಏನು ಇವತ್ತು ಎಲ್ಲ ಕಾರ್ಯಾಚರಣೆ ಮಾಡಿದೆ ಅದರ ಬಗ್ಗೆ ಒಂದು ಪ್ರೆಸ್ ನೋಟ್ ಅನ್ನ ಕೊಡ್ತಾರೆ. ಆ ಬಳಿಕ ಅಧಿಕೃತವಾಗಿ ಯಾವ ಕೃತ್ಯದಲ್ಲಿ ಭಾಗಿಯಾಗಿದ್ರು, ಏನ್ ಮಾಡ್ತಾ ಇದ್ರು, ಎಷ್ಟು ಜನರನ್ನ ಅರೆಸ್ಟ್ ಮಾಡಿದ್ವಿ ಅಂತ ನಮ್ಗೆ ಮಾಹಿತಿಯನ್ನ ಕೊಡ್ತಾ ಇರ್ತಕ್ಕಂಥದ್ದು. ಸದ್ಯ ಈಗ ನಿಜಕ್ಕೂ ಬಳ್ಳಾರಿಯಲ್ಲಿ ಒಂದು ರೀತಿಯ ಆತಂಕ ಸೃಷ್ಟಿಯಾಗಿದೆ ಅಂತ ಹೇಳ್ಬೋದು ಜಯಪ್ರಕಾಶ್ ಶೆಟ್ಟಿ. ಯಾಕಂದ್ರೆ ಕಳೆದ 2 ತಿಂಗಳಲ್ಲಿ ಇದು NIA ತಂಡದಿಂದ 3ನೇ ದಾಳಿ. ಇದೇ ರೀತಿಯಾಗಿ ಬಳ್ಳಾರಿಯ ಕೌಲ್ ಬಜಾರ್ ಪ್ರದೇಶದಲ್ಲಿ ಪದೇ ದಾಳಿ ಆಗ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಬಳ್ಳಾರಿ ನಿಜಕ್ಕೂ ಒಂದು ರೀತಿಯ ಉಗ್ರ ಕೃತ್ಯಗಳಿಗೆ ಲಿಂಕ್ ಅನ್ನ ಪಡೆದುಕೊಳ್ತಿದ್ಯಾ ಅನ್ನುವ ಅನುಮಾನ ಕಾಡ್ತಾ ಇರ್ತಕ್ಕಂಥದ್ದು ಜಯಪ್ರಕಾಶ್ ಶೆಟ್ಟಿ. ಮತ್ತೊಂದು ಕಡೆ ನಾಗರಾಜ್ ಬೆಂಗಳೂರಿನಿಂದ ಇದ್ದಾರೆ. ನಾಗರಾಜ್, ಬೆಂಗಳೂರಿಗೆ ಒಂದು ಲಿಂಕ್ ಇದೆ. ಇವರೆಲ್ಲರೂ ಕೂಡ MBA ಪದವೀಧರರು. 7 kg ಸೋಡಿಯಂ ನೈಟ್ರೇಟ್ ಕ್ರೈಮ್ ರಿಪೋರ್ಟ್ ಮಾಡ್ತಾ ಇದ್ದವರಿಗೆ ಗೊತ್ತಿರುತ್ತೆ ಸೋಡಿಯಂ ನೈಟ್ರೇಟ್ನ ಮಹತ್ವ ಏನು ಅಂತ ಹೇಳಿ.
ಬ್ಲಾಸ್ಟಿಂಗ್ಗಳಲ್ಲಿ ಬಳಸಲಾಗುತ್ತೆ ಅದನ್ನು. ನಾನು ಮೊದಲೇ ಹೇಳಿದೆ, ನೀವು BSc ಸ್ಟೂಡೆಂಟ್ಗಳು, ಸೈನ್ಸ್ ಸ್ಟೂಡೆಂಟ್ಗಳು ಲ್ಯಾಬಲ್ಲಿ ಪ್ರಾಕ್ಟೀಸ್ ಮಾಡುವಂಥ ಸಂದರ್ಭದಲ್ಲಿ ಒಂದು ಸಣ್ಣ ಸೋಡಿಯಂ ನೈಟ್ರೇಟ್ ತಗೊಂಡು ನೀರಿಗೆ ಹಾಕಿದರೂ ಕೂಡ ಒಂದು ರೀತಿಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ಹೊಗೆ ತುಂಬಿಕೊಳ್ಳುತ್ತೆ. NIA ಬೆಂಗಳೂರಲ್ಲೂ ಕೂಡ ವಿಶೇಷವಾಗಿ 3 ರಾಜ್ಯಗಳಲ್ಲಿ, ಉತ್ತರ ಪ್ರದೇಶ, ಕರ್ನಾಟಕ, ಜಾರ್ಖಂಡ್, ಇದು ಎಷ್ಟು ದೊಡ್ಡ ಒಂದು ಪ್ರಕರಣ. 26ನೇ ತಾರೀಕು, ಜನವರಿ 26ನೇ ತಾರೀಕು ಸ್ಫೋಟಕ್ಕೆ ಕೂಡ ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಲೇಟೆಸ್ಟ್ ಅಪ್ಡೇಟ್. ಏನು ಹೇಳ್ತೀರಿ ನಾಗರಾಜ್ ನಮ್ಮ ವೀಕ್ಷಕರಿಗೆ? ಖಂಡಿತ ಜಯಪ್ರಕಾಶ್ ಶೆಟ್ಟಿ, ಏನು ಬೆಂಗಳೂರು, ಅದರಲ್ಲೂ ಬೆಂಗಳೂರಲ್ಲಿ ಟೆರರ್ ಆ್ಯಕ್ಟಿವಿಟಿ ಜಾಸ್ತಿ ಆಗ್ತಾ ಇದೆ ಅನ್ನೋ ಒಂದು ಕೂಗು ಒಂದು ಕಡೆ ಆದರೆ, ಏನು 2024 ಜನವರಿ 26 ಗಣರಾಜ್ಯೋತ್ಸವವನ್ನು ಟಾರ್ಗೆಟ್ ಮಾಡಿಕೊಂಡು ಕೆಲವೊಂದು ಕ್ರಿಮಿನಲ್ ಕಾನ್ಸ್ಪಿರಸಿಗಳು ದೇಶದಲ್ಲಿ ನಡೀತಾ ಇದ್ದಾವೆ ಅಂತೇಳಿ ಒಂದು ಮೂಲದಲ್ಲಿ ಹೈದರಾಬಾದ್ನ NIA ಅಧಿಕಾರಿಗಳಿಗೆ ಒಂದು ಮಾಹಿತಿ ಲಭ್ಯ ಆಗುತ್ತೆ. ಆ ಒಂದು ಮಾಹಿತಿಯನ್ನು ಆಧರಿಸಿ ಆ ಒಂದು ಏನು ಜುರಿಶಿಕ್ಷನ್ ಅಂದರೆ ಎಲ್ಲೆಲ್ಲಿ ಈ ರೀತಿಯ ಕಾನ್ಸ್ಪಿರಸಿಗಳು ನಡೀತಾ ಇದ್ದಾವೆ ಅನ್ನೋದನ್ನು ಆಧರಿಸಿ RC ನಂಬರ್ 3 2023 ಹೈದರಾಬಾದ್ NIA ಒಂದು ಪ್ರಕರಣವನ್ನು ದಾಖಲಿಸಿದಾಗ ಮೋಸ್ಟ್ ಆಫ್ ದ ಆಕ್ಟಿವಿಟಿ ಕರ್ನಾಟಕದ ಬಳ್ಳಾರಿ ಮತ್ತು ಬೆಂಗಳೂರಲ್ಲಿ ನಡೀತಾ ಇದೆ ಅನ್ನೋ ಒಂದು ಮಾಹಿತಿ ಸಿಗುತ್ತೆ. ಅದನ್ನು ಆಧರಿಸಿ ಇವತ್ತು ದೇಶಾದ್ಯಂತ 41 ಕಡೆ NIA ಅಧಿಕಾರಿಗಳು ದಾಳಿಯನ್ನು ಮಾಡಿರ್ತಕ್ಕಂಥದ್ದು. ಇಲ್ಲಿ ಪ್ರಮುಖವಾಗಿ ಕರ್ನಾಟಕದಿಂದ 7 ಜನರನ್ನು NIA ಅಧಿಕಾರಿಗಳು ಈಗ ಏನು ವಶಕ್ಕೆ ಪಡೆದುಕೊಂಡಿದ್ದಾರೆ. ಇದರಲ್ಲಿ ಬಹುತೇಕರು PFI ಏನು ಈಗಾಗಲೇ ಕೇಂದ್ರ ಸರ್ಕಾರದಿಂದ ನಿಷೇಧಿತ ಸಂಘಟನೆ ಆಗಿದೆ, ನಿಷೇಧ ಮಾಡಲಾಗಿದೆ, ಆ ಒಂದು PFIಗೆ ಸಂಬಂಧಿಸಿದಂಥವರು. ಜೊತೆಗೆ ಬೆಂಗಳೂರಿನಲ್ಲಿ 7 kg ಸೋಡಿಯಂ ನೈಟ್ರೇಟ್ ಸಿಕ್ಕಿರ್ತಕ್ಕಂಥದ್ದು. ಇದು ಪ್ರಮುಖವಾಗಿ ಏನು ಸ್ಫೋಟಕಗಳನ್ನು ತಯಾರು ಮಾಡ್ತಾರೆ, ಆ ಸ್ಫೋಟಕಗಳಲ್ಲಿ ಬಳಸುವಂತಹ ಕೆಲವೊಂದು ರಾಸಾಯನಿಕಗಳಿಗೆ ಸ್ಫೋಟ ವೇಗವಾಗಿ ಆಗಲಿಕ್ಕೆ ಅದಕ್ಕೆ ಬೇಕಾದಂಥ ಬೆಂಕಿ ಉರಿಲಿಕ್ಕೆ ಬೇಕಾಗುವಂಥ ಆಮ್ಲಜನಕವನ್ನು ಪೂರೈಕೆ ಮಾಡುವಂಥ ಒಂದು ಪ್ರಮುಖವಾದಂಥ ರಾಸಾಯನಿಕ. ಇದನ್ನು ಇಷ್ಟನ್ನು ಬಳಸ್ಕೊಂಡು ಸಾಕಷ್ಟು ದೊಡ್ಡ ಮಟ್ಟದ ಸ್ಫೋಟಕಗಳನ್ನು ತಯಾರು ಮಾಡ್ಬೋದು ಅಂತೇಳಿ ಈಗಾಗಲೇ NIA ಅಧಿಕಾರಿಗಳು ಅಭಿಪ್ರಾಯವನ್ನು ಪಡ್ತಾ ಇರ್ತಕ್ಕಂಥದ್ದು. ಸದ್ಯಕ್ಕೆ ಇದು ಬ್ಯಾಡ್ರಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಸಂಪತ್ ಅನ್ನೋರ ಮನೆಯಲ್ಲಿ ಬಳ್ಳಾರಿ ಮೂಲದ ಶಮೀವುಲ್ಲಾ ಅನ್ನೋ ಬಾಡಿಗೆಗೆ ಇರ್ತಾನೆ. ಆ ಒಂದು ಬಾಡಿಗೆಗೆ ಇದ್ದಂಥ ರೂಮ್ನಲ್ಲಿ ಈ ಒಂದು ಸೋಡಿಯಂ ನೈಟ್ರೇಟ್ ಸಿಕ್ಕಿರ್ತಕ್ಕಂಥದ್ದು. ಸದ್ಯಕ್ಕೆ ಅದನ್ನು NIA ಅಧಿಕಾರಿಗಳು ಸೀಸ್ ಮಾಡಿಕೊಂಡು ಆತನನ್ನು ವಶಕ್ಕೆ ಪಡೆದು ಒಂದು ಹೆಚ್ಚಿನ ವಿಚಾರಣೆಗೆ ಒಳಪಡಿಸಿರುವಂಥದ್ದು. ಜಯಪ್ರಕಾಶ್ ಶೆಟ್ಟಿ, ಥ್ಯಾಂಕ್ ಯು. NIA ವೀಕ್ಷಕರೇ, ದೇಶಾದ್ಯಂತ 41 ಕಡೆ, ಉತ್ತರ ಪ್ರದೇಶ, ಕರ್ನಾಟಕ ಮತ್ತು ಜಾರ್ಖಂಡ್ 41 ಕಡೆ ರೇಡ್ ಮಾಡಿದೆ. ಇವರೆಲ್ಲ ಕೂಡ ಒಂದು ರೀತಿಯಲ್ಲಿ ISIS ಜೊತೆ ನಂಟು ಹೊಂದಿದ್ದಾರೆ ಅನ್ನುವಂಥ ಆರೋಪ ಕೂಡ ಇದೆ. ಮತ್ತೊಂದು ಕಡೆ ಬೆಂಗಳೂರಿನಲ್ಲೂ ಕೂಡ ಸ್ಲೀಪರ್ ಸೆಲ್ ಆಗ್ತಾ ಇದೆ ಅನ್ನುವಂಥ ಅನುಮಾನಗಳು ಬರ್ತಾ ಇದೆ. ಸ್ಲೀಪರ್ ಸೆಲ್ ಅಂತಂದರೆ ಏನು ಗೊತ್ತೋ? ಸ್ಲೀಪರ್ ಸೆಲ್ ಅಂತಂದರೆ ಆ ಉಗ್ರ ಅಥವಾ ಉಗ್ರ ಕೃತ್ಯಕ್ಕೆ ಸಂಬಂಧಪಟ್ಟವ ಎಷ್ಟು ಒಳ್ಳೆಯವನಾಗಿರ್ತಾನೆ ಅಂತಂದರೆ ನಿಮ್ಗೆ ಗೊತ್ತೇ ಆಗಲ್ಲ. ಅವನು ಯಾವುದೋ ಒಂದು ಸಣ್ಣ ಆಫೀಸಲ್ಲಿ ಕೆಲಸ ಮಾಡ್ತಾ ಇರ್ತಾನೆ, ಹೋಗ್ತಾ ಇರ್ತಾನೆ, ಬರ್ತಾ ಇರ್ತಾನೆ, ಅವನ ಚಲನ ಫುಲ್ ಆ್ಯಕ್ಟಿಂಗ್, ಲೈಫ್ ಪೂರ್ತಿ ಆ್ಯಕ್ಟಿಂಗು, ಆದರೆ ಭಾಳ ವಿಧ್ವಂಸಕ ಕೃತ್ಯ. ಆಮೇಲೆ NIA ಇವತ್ತು ಅದರ ಬಗ್ಗೆ ಮಾತಾಡಿದ್ದಾರೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್. ರಾಷ್ಟ್ರೀಯ ತನಿಖಾ ದಳ ಕೆಲವೊಂದನ್ನು ರಾಜ್ಯಕ್ಕೆ ಹೇಳುತ್ತೆ, ಕೆಲವೊಂದನ್ನು ಹೇಳಲ್ಲ. ಕೆಲವೊಂದನ್ನು ಯಾಕೆ ಹೇಳುತ್ತೆ ಅಂತಂದರೆ, ಸ್ವಲ್ಪ ನಿಮ್ಮ ಸಹಕಾರ ಬೇಕು ಅಂತಿದ್ರೆ ಹೇಳುತ್ತೆ, ಇಲ್ಲ ಅಂತಂದರೆ ಹೇಳಲ್ಲ, ಡೈರೆಕ್ಟಾಗಿ ಅಟ್ಯಾಕ್ ಮಾಡುತ್ತೆ. ಸೊ ಅವ್ರು ಹೇಳಿದರು, ಹಾಗಂತ ನಮಗೆ ಗೊತ್ತಿಲ್ಲ ಅಂತ ಇದ್ದರೂ ಕೂಡ, ಅಂದರೆ ರಾಜ್ಯ ಪೊಲೀಸರಿಗೆ ಗೊತ್ತಿಲ್ಲದೆ ಇದ್ದರೂ ಕೂಡ NIAಗೆ ಅದರ ಬಗ್ಗೆ ಮಾಹಿತಿ ಇರುತ್ತೆ. ಅದರ ಚಲನವಲನಗಳನ್ನು ಪತ್ತೆ ಹಚ್ಚೋದಕ್ಕೆ ಆಯಾ ರೀತಿ ಗುಪ್ತಚರ ಇಲಾಖೆಗಳಿರುತ್ತೆ ಅಂತ ಪರಮೇಶ್ವರ್ ಏನು ಹೇಳಿದ್ರು ಕೇಳಿಸ್ಕೊಳ್ಳಿ NIA ರೇಡ್ ಬಗ್ಗೆ. ಈಗ NIAನವರು ಆ್ಯಕ್ಟಿವ್ ಆಗಿದ್ದಾರೆ. ಈಗ ಅವರಿಗೆ ಬೇರೆ ಬೇರೆ ರೀತಿಯಲ್ಲಿ ಮಾಹಿತಿಗಳು ಸಿಕ್ಕಿದಾಗೆಲ್ಲ ಬರ್ತಾರೆ. ಅವ್ರದ್ದು ಕಚೇರಿನೂ ಇಲ್ಲೇ ಇದೆಯಲ್ಲ, ಇಲ್ಲೇ ಅವರು ಸೌತಿಗೆ ಬೆಂಗಳೂರಿನಲ್ಲಿ ಒಂದು ಕಚೇರಿನೂ ಮಾಡಿದ್ದಾರೆ. ಅವರಿಗೆ ಏನೇನು ಮಾಹಿತಿ ಬರುತ್ತೋ ಅದು ನಮ್ಮ ಹತ್ರ ಕೆಲವು ಶೇರ್ ಮಾಡ್ತಾರೆ, ಕೆಲವು ಶೇರ್ ಮಾಡೋದಿಲ್ಲ. ಹಾಗಾಗಿ ಅವ್ರ ಕೆಲಸ ಅವ್ರು ಮಾಡ್ತಾರೆ ಇರ್ಬೋದು. ಅದೇನು ಯಾವಾಗಲೂ ಕೂಡ ಸ್ಲೀಪರ್ ಸೆಲ್ಸ್ ಅಂತೇಳಿ ಐಡೆಂಟಿಫೈ ಮಾಡ್ತಾನೆ ಇರ್ತಾರೆ. ಯಾರಾದರೂ ಅವಾಗ ಇಲ್ಲಿ ಬಂದು ಇಲ್ಲಿ ಬೆಂಗಳೂರು ಚೆನ್ನಾಗಿದೆ ಅಂತೇಳಿ ಬೆಂಗಳೂರಲ್ಲಿ ಇದ್ಬಿಟ್ರೆ ಅಂಥವ್ರ ಮಾಹಿತಿ ಸಿಕ್ಕಿದಾಗ ಅವರು ಬಂದು ರೈಡ್ ಮಾಡಿ ಅವ್ರನ್ನ ಅರೆಸ್ಟ್ ಮಾಡೋ ಕೆಲಸ ಮಾಡ್ತಾರೆ. ಅವರು ಈಗ NIAನವರು ಆ್ಯಕ್ಟಿವ್ ಆಗಿದ್ದಾರೆ. ಈಗ ಅವರಿಗೆ ಬೇರೆ ಬೇರೆ ರೀತಿಯಲ್ಲಿ ಮಾಹಿತಿಗಳು ಸಿಕ್ಕಿದಾಗೆಲ್ಲ ಬರ್ತಾರೆ. ಅವ್ರದ್ದು ಕಚೇರಿನೂ ಇಲ್ಲೇ ಇದೆಯಲ್ಲ, ಇಲ್ಲೇ